ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕಿತ್ತುಕೊಳ್ಳಲು ಬಿಡುವುದಿಲ್ಲ. ಬೈರಮಂಗಲ ರೈತರ ಹೋರಾಟ ಯಶಸ್ವಿಯಾಗಲಿ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಂದಾಬಾದ್. ಬೈರಮಂಗಲ ರೈತರ ಜೊತೆ ನಾವಿದ್ದೇವೆ. ನಾನೊಬ್ಬ ರೈತ ಮಹಿಳೆಯಾಗಿ ಈ ಭೂಮಿ 10 ಕುಂಟೆ 20 ಕುಂಟೆ ಇರುವಂಥ ರೈತರು ಇಂಪಾರ್ಟೆಂಟು. ನೀವು 1000 ಎಕರೆ 100 ಎಕರೆ ಇಟ್ಟಿರೋರು ಬಿಡಿ, ನಮ್ಮ 10 ಕುಂಟೆ 20 ಕುಂಟೆ 1 ಎಕರೆ ಇರುವಂಥ ರೈತರುಗಳು ಅಂತರ್ಪಿಚಾತಿಗಳು ಆಗಬೇಕಾಯ್ತದೆ. ನೀವು ಆ ಭೂಮಿ ಕಿತ್ಕೊಂಡು ನೀವು 2 ಕೋಟಿ ಕೊಟ್ಟರು ನಮ್ಮ ಜೀವನ ಮಾಡೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಜೀವನ ಮಾಡೋಕ್ಕಾಗಲ್ಲ. ದುಡ್ಡೇನು ಒಂದು ತಿಂಗಳಲ್ಲಿ ತೀರೋಯ್ತದೆ. ನೀವು 5 ಕೋಟಿ ಕೊಟ್ಟರು ದುಡ್ಡು ತೀರೋಯ್ತದೆ, ಭೂಮಿ ಸಿಗೋದಿಲ್ಲ ನಮಗೆ. ಇವತ್ತು ಆಗ ಒಡೆಯರ ಕಾಲದಲ್ಲಿ ಅವ್ರವ್ರ ಜಮೀನು 10 ಕುಂಟೆ ಇರಲಿ 20 ಕುಂಟೆ ಇರಲಿ ಅವ್ರವ್ರ ಜಮೀನು ಅವ್ರವ್ರಿಗೆ ಅಂತ ಒಡೆಯರು ಇನ್ನೂ ಕಾಲದಲ್ಲೇ ಹೇಳಿದರು. ಈಗ ಆ ಬಡ ರೈತರ ಬೆಳಗಾನ ಹಗಲು ಎಲ್ಲ ಕಲ್ಲೆತ್ತಾಕಿ ಸಾಯಿಸುವಂಥ ಕೆಲಸ ಈಗ ಮಾಡ್ತಾ ಇದೆ ಈ ಸರ್ಕಾರ. ಆಗಿನ ಕಾಲದ ಪದ್ಧತಿ ಎಲ್ಲ ತಿದ್ದುಪಡಿ ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ತಿದ್ದುಪಡಿ ಮಾಡ್ಕೊಂಡು ರೈತರುಗಳು ಎಲ್ಲೋಗ್ಬೇಕು? ನಾವು 20 ಕುಂಟೆ 1 ಎಕರೆ ಇರೋರು ನಾವೆಲ್ಲಿ ಹೋಗ್ಬೇಕಪ್ಪ? ಅದಕ್ಕೆ ಈ ಧಿಕ್ಕಾರ, ಈ ಸರ್ಕಾರಕ್ಕೆ ಧಿಕ್ಕಾರ, ಈ ತಿದ್ದುಪಡಿ ಮಾಡುವಂಥ ಜನಕ್ಕೆ ಧಿಕ್ಕಾರ. ನಮ್ಮ ಬಡವ್ರ ಬಗ್ಗರು ನಾವು ಜೀವನ ಮಾಡ್ಕೊಂಡು ಬತ್ತರಾಗಿ ಬೆಳ್ಕೊಂಡು ಬಡತನ ರೇಖಲ್ಲಿ ಇರುವಂಥವ್ರಿಗಂತೂ ತುಂಬ ಶಿಕ್ಷೆ ಕೊಡ್ತಾವ್ರೆ. ಅದು ನನ್ನ ಆಶೀರ್ವಾದ. ಈ ಸರ್ಕಾರ ಮನಸ್ಸು ಮಾಡಿಲ್ಲ, ಧಿಕ್ಕಾರ ಸರ್ಕಾರಕ್ಕೆ. ಇಲ್ಲ ಅಂದರೆ ನಮ್ಮ ಬಡವ್ರ ಬಗ್ಗರಿಗೆ ಒಳ್ಳೇದು. ರೈತರ ಪರ ಹೋರಾಟ ಮಾಡ್ಬೇಕು. ಇವರು ರೈತರಾದರೆ ನಮ್ಮನ್ನು ಬದುಕಿಸ್ಬೋದು. ಇವ್ರನ್ನ ನಾವು ಬದುಕಿಸ್ತೀವಿ, ಇವ್ರು ಬದುಕಿಸ್ಬೇಕು ರೈತರ. ಇವತ್ತೇನು ಬೈರಮಂಗಲದಲ್ಲಿ ರೈತರು ಏನು ಕಂಚಕನಹಳ್ಳಿ ರೈತರು ಏನು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದು ಸುಮಾರು 460 ದಿನಗಳಿಂದ ಈ ರೈತರ ಹೋರಾಟಕ್ಕೆ ಬೆಂಬಲಿಸಿ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಸಮಿತಿ ಇವತ್ತು ಕಾಲ್ನಡಿಗೆ ಜಾಥಾ ಮಾಡೋದ್ರ ಮುಖಾಂತರ ಹೋರಾಟವನ್ನು ಬೆಂಬಲಿಸ್ತಾ ಇದ್ವಿ. ಪ್ರಮುಖವಾಗಿ ಕೃಷಿಗೆ ಫಲವತ್ತಾದಂಥ ಭೂಮಿಯನ್ನು ಇವತ್ತು ಈ ಕಾರ್ಪೊರೇಟ್ ಕುಳಗಳಿಗೆ ದೊಡ್ಡ ಒಂದು ಬಂಡವಾಳಗಾರರಿಗೆ ಇವತ್ತು ದೊಡ್ಡ ಮಹಲ್ಗಳನ್ನು ಕಟ್ಟಲಿಕ್ಕೆ ಇವತ್ತು ಕೃಷಿ ಭೂಮಿಯನ್ನು ಇವತ್ತು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ನೀತಿಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಪ್ರಮುಖವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕೃಷಿಗೆ ಯೋಗ್ಯವಾದಂಥ ಭೂಮಿಯನ್ನು ಇವತ್ತು ರೈತರಿಂದ ಭೂಸ್ವಾಧೀನ ಮಾಡಿಕೊಂಡು ಇವತ್ತು ಕಾರ್ಪೊರೇಟ್ ಕುಳಗಳಿಗೆ ಒತ್ತ ಇಡ್ತಕ್ಕಂಥದ್ದನ್ನು ಏನಿದೆಯೋ ಇದು ಸರಿಯಾದಂಥ ಕ್ರಮ ಅಲ್ಲ. ಯಾಕೆ ಅಂತ ಇಲ್ಲಿ ಭೂಮಿ ಈ ದೇಶದ ಬೆನ್ನೆಲುಬು ರೈತ. ಈ ರೈತ ಉಳಿಬೇಕು ಅಂತಂದರೆ, ಈ ಭೂಮಿ ಉಳಿಬೇಕು ಅಂತಂದರೆ, ಕೃಷಿ ಉಳಿಬೇಕು ಅಂತಂದರೆ ಇವತ್ತು ರೈತ ಭೂಮಿ ಉಳಿಬೇಕು, ಮತ್ತು ಭೂಮಿ ಉಳಿದ್ರೆ ರೈತ ಉಳಿತಾನೆ. ಗ್ರಾಮೀಣ ಭಾಗದ ಸುಮಾರು 62% ಗ್ರಾಮೀಣ ಭಾಗದೊಳಗಡೆ ಇವತ್ತು ರೈತರು ಕೃಷಿಯನ್ನೇ ನಂಬಿ ಬದುಕ್ತಾ ಇದ್ದಾರೆ. ಅದರ ಪ್ರಮುಖವಾಗಿ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಸುಮಾರು 80% ಮಹಿಳೆಯರು ಇವತ್ತು ಹೈನುಗಾರಿಕೆಯಲ್ಲಿ ಕೃಷಿನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕೃಷಿ ಕೆಲಸದಲ್ಲಿ ಮಹಿಳೆಯರು ತೊಡಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ, 2 ಸರ್ಕಾರಗಳು ಸಹ ಇವತ್ತು ರೈತರ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಅನ್ನ ಬೆಳೀತಕ್ಕಂಥ ರೈತನನ್ನು ಇವತ್ತು ಬೀದಿ ಪಾಲು ಮಾಡಲಿಕ್ಕೆ ಹೊರಟಿದ್ದಾರೆ. ಇಂತಹ ಸಂದರ್ಭ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಇವತ್ತು ಕಾರ್ಪೊರೇಟ್ ಕುಳಗಳಿಗೆ ಕೊಡ್ಲಿಕ್ಕೆ ಹೊರಟಿದ್ದೀರಾ. ಈ ಭೂಮಿನಲ್ಲಿ ಈ ಬಂಜರು ಭೂಮಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಇಲ್ಲೆಲ್ಲ ಭೂಮಿಗಳ ಸುತ್ತಮುತ್ತ ಭೂಮಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಂಗೈ ಅಗಲಷ್ಟು ಇವತ್ತು ಜಾಗ ಇಲ್ದಂಥ ರೈತರು ಕೃಷಿನಲ್ಲಿ ಇವತ್ತು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನ, ವಿಭಿನ್ನವಾದಂಥ ಬೆಳೆಗಳನ್ನು ಬೆಳೀತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಗುಂಡೂರಾವ್ ಸರ್ಕಾರ ಹಿಂದೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರ ರಸಗೊಬ್ಬರ ಕೇಳಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಗೋಲಿಮಾರು ಮಾಡಿದ್ರು. ಆ ಸಂದರ್ಭದಲ್ಲಿ ಆ ರೈತರು ಏನು ಮಾಡಿದ್ರು, ಇಡೀ ಕರ್ನಾಟಕ ರಾಜ್ಯದ ರೈತರು ಅವ್ರ ಸರ್ಕಾರವನ್ನು ಗುಡ್ಡಿ ಹಾಕಿ ಇವತ್ತು ಅವ್ರನ್ನ ಕಸದ ಬುಟ್ಟಿಗೆ ಎಸ್ತಿದ್ದಾರೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರವನ್ನು ಇದೇ ರೈತ ವಿರೋಧಿ ಮತ್ತು ರೈತರ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳಿಕ್ಕೆ ನೀವು ಮುಂದಾದರೆ, ಈ ರೈತರ ಭೂ ಸ್ವಾಧೀನವನ್ನು ವಾಪಸ್ ತಗೊಳ್ಳಿಲ್ಲ, ಇದನ್ನು ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಗುಂಡೂರಾವ್ ಸರ್ಕಾರಕ್ಕೆ ಏನಾಯಿತೋ ಅದೇ ರೀತಿ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಗುಡ್ಡೆ ಮಾಡಿ ಇವತ್ತು ಕಸದ ಬುಟ್ಟಿಗೆ ಈ ದೇಶದ ಈ ನಾಡಿನ ರೈತರು ಎಸೆಯುವಂಥ ಕಾಲ ದೂರ ಇಲ್ಲ. ಹಂಗಾಗಿ ರೈತರು ತಂಟೆಗೆ ಬರಬೇಡ್ರಿ, ಇವತ್ತು ರೈತರು ಭೂಮಿಯನ್ನು ಕೊಡ್ತೀವಿ ಅಂತ ಯಾವತ್ತೂ ಹೇಳಲಿಲ್ಲ. ಅವರು ಇಷ್ಟ ಕಷ್ಟಪಟ್ಟು ಇವತ್ತು ಅವ್ರು ರೈತರಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ. ಆ ಬದುಕನ್ನ ನೀವು ಹಾಳು ಮಾಡ್ಲಿಕ್ಕೆ ಬರಬೇಡಿ. ನೀವು ರೈತರು ಯಾವತ್ತು 85% ರೈತ ಇವತ್ತು ಭೂಮಿ ಕೊಡಲ್ಲ ಅಂತ ಹೇಳೋದ್ಮೇಲೆ ಆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಹಂಗಾಗಿ ಇದನ್ನು ಖಂಡಿಸಿ ಇವತ್ತು
ತಿಮ್ಮೇಗೌಡನ ದೊಡ್ಡಿಯಿಂದ ಹಿಡಿದು ಇವತ್ತು ಬೈರಮಂಗಲವರೆಗೆ ಜನವಾದಿ ಮಹಿಳಾ ಸಂಘಟನೆ ಇವತ್ತು ಕಾಲ್ನಡಿಗೆ ಜಾಥಾ ಮಾಡೋದ್ರ ಮುಖಾಂತರ ಆ ರೈತರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಸುಮಾರು 460 ದಿನಗಳಿಂದ ರೈತರು ಹಗಲು ರಾತ್ರಿ ಅಂತ ಮಳೆ ಗಾಳಿ ಚಳಿ ಅಲ್ಲದೆ ಸುಮ್ಮನೆ ಎಷ್ಟು ಇವತ್ತು ಆ ರೈತರನ್ನ ನೋಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳನ್ನ ನೋಡ್ತಾ ಇದ್ರು. ಇವತ್ತು ಅಷ್ಟೇ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಂಗೆ ಭೂಮಿ ಅವ್ರು ಸಿಗಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖ ಉದ್ದೇಶ. ನಮ್ಮ ಬೈರಮಂಗಲ ಕಂಚಕಾರನಹಳ್ಳಿ ಪಂಚಾಯಿತಿಯ ರೈತರ ಹೋರಾಟದ 460ನೇ ದಿನ ಆಗಿದೆ. ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಆಗಿರೋದು ನಮ್ಮ ಇವತ್ತಿನ ನೂತನ CM ಆದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಅವರ ಹಠ. ಇವತ್ತು ರೈತರನ್ನ ಬೀದಿಗೆ ತಂದು 460 ದಿನದಿಂದನೂ ಕೂಡ ಅವ್ರನ್ನ ಬೀದಿಲಿ ಕುಂಡಿಸೋವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. 460 ದಿನದಿಂದನೂ ಕೂತಿದ್ರು ಕೂಡ ಅವರಿಗೆ ಯಾವುದೇ ರೀತಿ ಕನಿಕರ ಆಗ್ಬೋದು, ಕರುಣೆ ಆಗ್ಬೋದು ಇವತ್ತು ನಮ್ಮ ನೂತನ CM ಅವ್ರಿಗೆ ಇಲ್ಲ. ಏಕೆಂದರೆ ಒಬ್ಬ ರಾಜ್ಯದ ರಾಜನಾಗಿ ಪ್ರಜೆಗಳ ಒಂದು ಸುಖವನ್ನು ಬಯಸಬೇಕಾಗಿರೋದು ಒಬ್ಬ ಮುಖ್ಯಮಂತ್ರಿಯ ಆದ್ಯ ಕರ್ತವ್ಯ. ಆದರೆ ಇವರು ಅವರ ಹಠಕ್ಕೆ, ಅವರ ಒಂದು ಹಠ ಏನಿದೆ, ನಾನು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು DK ಶಿವಕುಮಾರ್ ಸಾಹೇಬರು ಇವತ್ತು ರೈತರನ್ನ ಒಕ್ಲೆಬ್ಬಿರಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.